ವೀಕ್ಷಕರೇ, ಈ ವಿಡಿಯೋದಲ್ಲಿ ನೀವು ನೋಡುತ್ತಿರುವ ಹಣ್ಣು ತುಂಬಾ ವಿಶೇಷವಾಗಿದೆ. ಇದರ ಹೆಸರು ಕನ್ನಡದಲ್ಲಿ ಸೀಮೆ ಹುಣಸೆ ಅಥವಾ ಇಲಚಿ ಹಣ್ಣು. ಬೇರೆ ಬೇರೆ ಭಾಷೆಗಳಲ್ಲಿ ಇದಕ್ಕೆ ಗಂಗಾ ಇಂಬ್ಲಿ, ಮದ್ರಾಸ್ ಥಾರ್ ಹಾಗೂ ಮನಿಲಾ ಹುಣಸೆ ಎಂದು ಕರೆಯುತ್ತಾರೆ. ಈ ಹಣ್ಣು ನೋಡಲು ಹುಣಸೆ ಹಣ್ಣಿನ ರೀತಿಯೇ ಇದ್ದರೂ ಈ ಹಣ್ಣು ಸಾಮಾನ್ಯವಾಗಿ ಸುರುಳಿ ಆಕಾರದಲ್ಲಿ ಇರುವುದರಿಂದ ಇದಕ್ಕೆ ಜಂಗಲ್ ಜಿಲೇಬಿ ಎಂದು ಕರೆಯುತ್ತಾರೆ. ಈ ಹಣ್ಣಿನ ಕಾಯಿಗಳು ಹಸಿರಾಗಿರುತ್ತವೆ ಮತ್ತು ಹಣ್ಣಾದಂತೆ ಕೆಂಪು ಅಥವಾ ಗುಲಾಬಿ ಬಣ್ಣಕ್ಕೆ ತಿರುಗುತ್ತವೆ. ಇದರ ಒಳಗೆ ಬಿಳಿ ಅಥವಾ ತಿಳಿ ಗುಲಾಬಿ ಬಣ್ಣದ ತಿರುಳು ಇರುತ್ತದೆ. ಈ ಹಣ್ಣಿನ ರುಚಿಯು ಸ್ವಲ್ಪ ಸಿಹಿ ಹಾಗೂ ಸ್ವಲ್ಪ ಒಗರಾಗಿರುತ್ತದೆ. ಒಳಗಿನ ತಿರುಳು ಸ್ಪಂಜಿನಂತಿದ್ದು ಒಳಗೆ ಹೊಳೆಯುವ ಕಪ್ಪು ಬಣ್ಣದ ಬೀಜಗಳಿರುತ್ತವೆ. ಇದನ್ನು ಸಾಮಾನ್ಯವಾಗಿ ಹಾಗೆಯೇ ಹಣ್ಣಾಗಿ ತಿನ್ನಲಾಗುತ್ತದೆ. ಹಲವೆಡೆ ಇದರ ಪಾನೀಯ ತಯಾರಿಸಿ ಬಳಸುತ್ತಾರೆ. ಈ ಹಣ್ಣು ಕೇವಲ ತಿನ್ನಲು ರುಚಿಯಾಗಿರುವುದು ಮಾತ್ರವಲ್ಲದೆ ಮಾನವನ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಈ ಹಣ್ಣಿನಲ್ಲಿ ತುಂಬಾ ಔಷಧಿ ಗುಣಗಳು ಇವೆ. ಇದನ್ನು ಸೇವಿಸುವುದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸಮತೋಲನದಲ್ಲಿ ಇಡಲು ಸಹಾಯ ಮಾಡುತ್ತದೆ. ಇದರ ಕಾರಣದಿಂದ ಮಧುಮೇಹ ನಿಯಂತ್ರಣದಲ್ಲಿರಿಸಬಹುದು. ಇದು ಮಧುಮೇಹಿಗಳಿಗೆ ಸುರಕ್ಷಿತವಾದ ಹಣ್ಣು. ಇದರಲ್ಲಿ ನಾರಿನಾಂಶ ಹೆಚ್ಚಾಗಿರುವುದರಿಂದ ಮಲಬದ್ಧತೆ ನಿವಾರಣೆಗೆ ಮತ್ತು ಜೀರ್ಣಕ್ರಿಯೆ ಸುಗಮವಾಗಲು ಸಹಕರಿಸುತ್ತದೆ. ಇದರಲ್ಲಿ ವಿಟಮಿನ್ ಸಿ ಅಧಿಕವಾಗಿರುವುದರಿಂದ ಸೋಂಕುಗಳ ವಿರುದ್ಧ ಹೋರಾಡುವ ಶಕ್ತಿ ದೇಹಕ್ಕೆ ಒದಗಿಸುತ್ತದೆ. ಇದರ ಹಣ್ಣಿನ ರಸ ಅಥವಾ ಎಲೆಗಳ ಪೇಸ್ಟ್ ಅನ್ನು ಚರ್ಮದ ಮೇಲಿನ ಸಣ್ಣ ಪುಟ್ಟ ಗಾಯಗಳು ಅಥವಾ ತುರಿಕೆಗೆ ಹಚ್ಚುವುದರಿಂದ ಗುಣವಾಗುತ್ತದೆ. ಇದರಲ್ಲಿರುವ ಕ್ಯಾಲ್ಸಿಯಂ ಹಲ್ಲು ಮತ್ತು ಮೂಳೆಗಳ ಬಲವರ್ಧನೆಗೆ ಸಹಕಾರಿಯಾಗಿದೆ. ಈ ಸೀಮೆ ಹುಣಸೆ ಮರವು ತುಂಬಾ ಗಟ್ಟಿಯಾದ ಮರವಾಗಿದ್ದು ಯಾವುದೇ ಹವಾಮಾನದಲ್ಲೂ ಮತ್ತು ಕಡಿಮೆ ನೀರಿನ ಪ್ರದೇಶದಲ್ಲೂ ಇದು ಬೆಳೆಯುತ್ತದೆ. ಇದರ ಮರವು ಬರಗಾಲವನ್ನು ತಡೆದುಕೊಳ್ಳುವ ಶಕ್ತಿ ಹೊಂದಿದೆ. ಈ ಮರದ ತೊಗಟೆಯನ್ನು ಜ್ವರಕ್ಕೆ ಮತ್ತು ದೇಹದ ಒಳಗಿನ ಉರಿಯೂತವನ್ನು ಶಮನಗೊಳಿಸಲು ಬಳಸುತ್ತಾರೆ. ಮರದ ತೊಗಟೆಯ ಕಷಾಯದಿಂದ ಬಾಯಿ ಮುಕ್ಕಳಿಸುವುದರಿಂದ ಹಲ್ಲು ನೋವು ಮತ್ತು ಒಸಡಿನ ರಕ್ತಸ್ರಾವ ಕಡಿಮೆಯಾಗುತ್ತದೆ. ಈ ಹಣ್ಣು ನಿಮಗೇನಾದರೂ ಬೇಕಾದರೆ ಬಸವನಗುಡಿಯ ಗಾಂಧಿ ಬಜಾರ್ ರಸ್ತೆಯಲ್ಲಿರುವ ಕಾಟನ್ ಕಿಂಗ್ ಶೋರೂಮ್ ಮುಂಭಾಗ ಸಿಗುತ್ತದೆ.